ಮಾಡಿದ್ರು. ನಾನು ಇವನ ಆಕ್ಷೇಪ ಮಾಡುತ್ತಿರುವುದಲ್ಲ, ಮಾರಾಟ ಮಾಡಿ ಎನ್ನುವಂತ ಸೂಚನೆಯನ್ನು ಕೊಟ್ಟಿರುವುದು ನಾವೇ. ನಮ್ಮ ಸತ್ಯ ಉಳಿಯುವುದಕ್ಕೆ ನನಗೆ ಇದಕ್ಕಿಂತ ಬೇರೆ ಯಾವ ದಾರಿಯೂ ಕಾಣಲಿಲ್ಲ. ಆದರೆ ಈ ಹೊತ್ತಿಗೆ ನಿಮ್ಮ ಈ ಅಗಲುವಿಕೆಯನ್ನು ಮಾತ್ರ ಸಹಿಸುವುದಕ್ಕೆ ನನಗೆ ಸಾಧ್ಯವಾಗುತ್ತಿಲ್ಲ. ನೀನೇ ಹೀಗೆ ಧೃತಿಗೆಟ್ಟರೆ ಹೇಗೆ? ರಾಜ್ಯವನ್ನು ಬಿಟ್ಟು ಬರುವಾಗ ಮಗನಾದಂತಹ ಲೋಹಿತಾಶ್ವ ಹಸಿವು ದೃಶ್ಯಗಳಿಂದ ಕಂಗೆಟ್ಟಾಗ ಈ ಮಾರಾಟ ಮಾಡುವಂತೆ ಈ ಹೊತ್ತಿನಲ್ಲಿ ನನಗಾಗುತ್ತಿರುವಂತಹ ನೋವುಗಳನ್ನು ನಾನು ಅವಳು ಹಂಚಿಕೊಂಡು ಸಹಿಸಿಕೊಳ್ಳುತ್ತಿದ್ದೆ. ಯಾಕಾಗಿ ಎಷ್ಟೇ ಕಷ್ಟಗಳು ಬಂದರೂ ನಾನು ಅನಾಥನಲ್ಲ. ನನ್ನ ಕೈ ಹಿಡಿದಿರುವಂತಹ ನನ್ನ ನಾಥನನ್ನ ಬಳಿಯುತ್ತಿದ್ದಾನೆ. ಆದರೆ ಈ ಹೊತ್ತಿನ ನಿಮ್ಮಿಂದಲೂ ನಾನು ದೂರಳಾಗಿ ನಿಜವಾಗಿಯೂ ನಾನು ಅನಾಥಳಾದೆ ಪ್ರಭು, ನಾನು ಅನಾಥಳಾದೆ. ಕಾಯ ವಾಚ ಮನಸ್ಸ ನಾನು ಯಾವ ದೋಷವನ್ನು ಎಣಿಸಿಕೊಂಡಂತಿಲ್ಲ. ನಿಮ್ಮ ಸೇವೆಯನ್ನೇ ಮಾಡುತ್ತಾ ಬಂದಿದ್ದೇನೆ. ಮಾತಿನಿಂದಲಾಗಲಿ, ಮನಸ್ಸಿನಿಂದಲಾಗಲಿ, ದೇಹದಿಂದಲಾಗಲಿ ನಿಮ್ಮನ್ನು ನೋಯಿಸಿದ್ದಿಲ್ಲ, ನಿಮಗೆ ವಂಚಿಸಿದ್ದಿಲ್ಲ. ನನ್ನಿಂದ ಎಲ್ಲಿಯಾದರೂ ನಿಮ್ಮ ಮನಸ್ಸಿಗೆ ನೋವಾದದಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ ಪ್ರಭು, ಅದೆಲ್ಲವನ್ನ ಮರೆತು ಬಿಡಿ. ಆದರೆ ನಿಮ್ಮಿಂದ ನಾನು ದೂರವಾಗಿರುತ್ತೇನೆ. ಎಷ್ಟು ಕಾಲವೋ ಎಷ್ಟು ದಿನಗಳೋ ಗೊತ್ತಿಲ್ಲ. ಆದರೆ ನನ್ನನ್ನು ಮಾತ್ರ ಮರೆಯಬೇಡಿ ಪ್ರಭು. ಚಂದ್ರಮತಿ, ಪತಿಯ ಸುಖದಲ್ಲಿ ಪತಿಯ ಸೌಭಾಗ್ಯದಲ್ಲಿ ಸಹಕರಿಸುವಂತಹ ಸತಿಯರಿಗೆ ಕೊರತೆ ಇರುವೇನೋ ಲೋಕದಲ್ಲಿ. ಆದರೆ ಪತಿಯ ಸತ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನನ್ನೇ ಪರನಿಗೆ ವಿಕ್ರಯಿಸಿಕೊಳ್ಳುವುದಕ್ಕೆ ಸಿದ್ಧರಾಗುವ ನಿನ್ನಂತಹ ಸತಿಯರು ಬಹುವಿರಳ. ನಮ್ಮ ಸಂಸಾರಕ್ಕಿಂತ ನಾವು ಒಪ್ಪಿದ ಸತ್ಯ ದೊಡ್ಡದು ಅನ್ನುವಂತಹ ನಿರ್ಣಯದಿಂದ ನೀನು ಸಿದ್ಧಳಾದ ಮೇಲೆ ಈಗ ಕಣ್ಣೀರಿಳಿಸ್ತಾ ಹೋಗಿದ್ರೆ ಹೇಗೆ ಹೇಳು? ಜೊತೆಗಿದ್ದರೆ ಮಾತ್ರ ಸತಿಪತಿಯರ ಸಂಬಂಧ ಗಾಢವಾಗಿರ್ತದೆ ಎನ್ನುವುದಲ್ಲೂ ಅಲ್ಲ. ದೇಹ ಎಷ್ಟೇ ದೂರ ಇದ್ದ ಮಾನಸಿಕವಾಗಿ ನಾವು ಸದಾ ಜೊತೆಯಾಗಿಯೇ ಇರ್ತೇವೆ, ಸದಾ ಜೊತೆಯಾಗಿಯೇ ಇರ್ತೇವೆ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ, ಮರಿಬೇಡಿ ನನ್ನನ್ನು. ಎಂದಾದರೂ ಒಂದು ದಿನ ದೈವ ಯೋಗ ಇತ್ತು, ಮತ್ತೆ ಒಂದಾಗೋಣ. ಮಗ ಅಪ್ಪಯ್ಯ ನಮಸ್ಕರಿಸಿ ಮಗನೇ. ಅಪ್ಪಯ್ಯ ಅಪ್ಪಯ್ಯ ನಮ್ಮ ಕುಲೋದ್ಧಾರಕನಾಗಿ ಹುಟ್ಟಿದ ಒಬ್ಬನೇ ಒಬ್ಬ ಕುಲರತ್ನ ನೀನು, ಕುಲದೀಪಕ. ಸೂರ್ಯವಂಶದ ಚಕ್ರವರ್ತಿತ್ವದ ಕಿರೀಟ ನಿನ್ನ ನೆತ್ತಿಯನ್ನು ಅಲಂಕರಿಸಬೇಕಾಗಿತ್ತು. ಆದರೆ ಮಗು ಪರಸೇವೆ ಎನ್ನುವಂತಹ ರಣಭಾರದ ಹೊರೆಯನ್ನು ನಿನ್ನ ನೆತ್ತಿಯ ಮೇಲೆ ಹೊರಿಸ್ತಾ ಇದ್ದೇನೆ. ಯಾವ ಕಾರಣ? ತಾನು ರಾಜಕುಮಾರ ಅನ್ನುವ ಭಾವನೆಯಿಂದ ವಿಪ್ರೋತ್ತಮರ ಮನೆಯಲ್ಲಿ ಉದ್ಧಟನಾಗಿ ವ್ಯವಹರಿಸಬೇಡ. ನೀನು ಬಾಲಿಶ ಬುದ್ಧಿಯಿಂದಲಾಗಲಿ ಆತುರದ ನಿರ್ಣಯದಿಂದಲಾಗಲಿ ತಪ್ಪಿ ನಡೆದರೆ ನಾನಾಡಿದ ಮಾತು ಸುಳ್ಳಾಗಿ ಹೋಗ್ತದೆ. ಹಾಗಾಗದಿಲ್ಲ. ದೈವ ಯೋಗ ಇದೆ ಅಂತಾದರೆ ಒಂದಲ್ಲ ಒಂದು ದಿನ ಮತ್ತೆ ಒಂದಾಗೋಣ. ಎಲ್ಲಿಯೂ ಇಲ್ಲವಾದರೆ ಕೊನೆಗೆಲ್ಲರೂ ಇಲ್ಲಿಗೆ ಬಂದು ಸೇರಬೇಕು, ಅಲ್ಲಿಯಾದರೂ ಒಂದಾಗಬೇಕು. ಮಗು 12 ವರ್ಷಗಳ ಮಧ್ಯದಲ್ಲಿ